ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ. ಕೇಳವ್ವ ನಾನೊಂದು ಕನಸ ಕಂಡೆ, ಕೇಳವ್ವ ನಾನೊಂದು ಕನಸ ಕಂಡೆ. ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಪಿಡಿದೆ. ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ, ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ. ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಪಿಡಿದೆ, ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆ. ಕೇಳವ್ವ ನಾನೊಂದು ಕನಸ ಕಂಡೆ, ಕೇಳವ್ವ ನಾನೊಂದು ಕನಸ ಕಂಡೆ. ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ.
ಲೋಹರವರೇ ಮತ್ತು ಮುಂದೆ ನಮ್ಮ ಕಾಲಿಯ ಮತ್ತು ಸೋದರರಿಗೆ ಮತ್ತು ನನ್ನ ಬಳಗದ ಬಂಧುಗಳೇ, ಇವತ್ತಿನ ದಿವಸ ಈ ಅಕ್ಕಮಹಾದೇವಿಯ ಜಯಂತ್ಯೋತ್ಸವ ನಮ್ಮ ರೇವಣ ಸಿದ್ದೇಶ್ವರ ಮಂದಿರದಲ್ಲಿ ಮಾಡಬೇಕಂತೇಳಿ ನಿನ್ನೆ ನಿರ್ಣಯ ಮಾಡಿವಿ. ನಿನ್ನ ತೀರ್ಥೇಶ್ವರರು ನಮ್ಮ ಹಿರಿಯರಾದ ಆತ್ಮೀಯರಾದ ತೀರ್ಥೇಶ್ವರರು, ನಾವು ಮತ್ತು ಕಲ್ಯಾಣ ಮನೆಯವರು ಮತ್ತು ಮೇಘ ಮನೆಯವರು 4 ಜನ ಕೂಡಿ ನಿರ್ಣಯ ಮಾಡಲಾಯಿತು. ಆ ಮಾಡಿದ್ದು ಸ್ವಲ್ಪ ವೆಚ್ಚ ಕಡಿಮೆ ಮಾಡಬೇಕಂತ ಲೆಕ್ಕ ಇತ್ತು. ಅವರು ನಮ್ಮ ಗೆಳೆಯರಾದ ಮೇಘರಾಜ್ ಒಲೆಯವರಾಗಲಿ ತುಕಡೆಯವರಾಗಲಿ ಅವರು ಒಂದು ನಿಂತೀವಿ, ಇದಕ್ಕೆ ಮುಂದಿನ ಪೀಳಿಗೆಗೆ ದಾರಿ ಆಗಬೇಕು. ಪ್ರತಿ ವರ್ಷ ಅಕ್ಕ ಮಹಾದೇವಿಯವರ ಜನ್ಮ ದಿನಾಚರಣೆಯ ಜಯಂತಿಯನ್ನ ಪ್ರತಿ ವರ್ಷ ಇದೇ ತರವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಹುರುಪು ತುಂಬಿದಾಗ ನಾವು ಕೂಡ ಆಗಲಿ ಅವರು ಇವತ್ತಿನ ದಿವಸ ಅಕ್ಕ ಮಹಾದೇವಿಯವರಾಗಲಿ ನಮ್ಮ ಪೂಜ್ಯರಾದ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಒಂದೇ ಮಾತಿಗೆ ಹೇಳಿದಾಗ ಆಯ್ತಪ್ಪನ ಈ ವ್ಯವಹಾರವನ್ನು ತಯಾರಿದ್ದೀನಿ ಅಂತಕ್ಕಂಥ ಮಾತ ಅವರು ಹೇಳಿದರು. ಇದಕ್ಕಾಗಿ ಎಲ್ಲರ ನಮ್ಮ ಬಾಲ್ಯವರು ನಮ್ಮ ಸೋದರರು ಕೂಡ ಒಂದು ಸ್ವಲ್ಪ ಹೇಳಿದಾಗ ನಾ ಬರ್ತೀನಿ ಬರ್ತೀನಿ ಅಂತಕ್ಕಂಥ ಮಾತು ಎಲ್ಲರೂ ಹೇಳಿದಾಗ ಎಲ್ಲರೂ ಕೈ ಜೋಡಿಸಿದಾಗ ಈ ಜಯಂತ್ಯೋತ್ಸವ ಬಹಿರಂಗವಾಗಿ ಜಯಂತ್ಯೋತ್ಸವ ಮಾಡಲಾಗುತ್ತದೆ ಅಂತಕ್ಕಂಥ ಮಾತು. ಇದಕ್ಕೆ ಕಾರಣ ನಮ್ಮ ಕಾಲಿಯ ಸೋದರರು ಮತ್ತು ವಾರ್ಯನವರು ಕೂಡ ಅವ್ರ ಮನೆಗೆ ಹೋಗಿಲ್ಲ, ಫೋನ್ ಅಂತಾನೆ ಹೇಳಿದ್ರು. ಈಗ ಇವರು ಜಗದೇವಿ ಮೇಡಮ್ ಅವರು ಉಪನ್ಯಾಸಕರು ಕೂಡ ಯಾರ ಮನೆಗೂ ಹೋಗಿಲ್ಲ. ಇವತ್ತು ನಮ್ಮವರಾದಂತ ಇರುವುದರಿಂದ ಎಲ್ಲರೂ ಫೋನ್ ಮುಖಾಂತರ ನಿನ್ನ ಕೇವಲ ಒಂದೇ ಗಂಟೆಯಲ್ಲಿ ನಿರ್ಣಯ ಮಾಡಲಾಗಿದೆ. ಇದಕ್ಕಾಗಿ ಎಲ್ಲರೂ ಬಂದು ನಮಗೆ ಸಹಕಾರ ಮಾಡಿದ್ದಾಗಿ ನನ್ನ ವತಿಯಿಂದ ಮತ್ತು ನಮ್ಮ ರೇವಣ ಸಿದ್ದೇಶ್ವರ ಕಮಿಟಿ ವತಿಯಿಂದ ಮತ್ತು ನಮ್ಮ ಕಾಲೇಜು ವತಿಯಿಂದ ಎಲ್ಲ ನೆರೆದಂತ ಸದ್ಭಕ್ತರಿಗೆ ನನ್ನ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ನನ್ನ ಧನ್ಯವಾದಗಳನ್ನು ಹೇಳ್ತಾ ಶಿವಕೀರ್ತನೆಯನ್ನ ಕೇಳುತ್ತಿದ್ದಾರೆ ನನ್ನ ಮಗಳು ಅಂತಕ್ಕಂಥ ಒಂದು ಹೆಮ್ಮೆಯಿಂದ ತಂದೆಯಾದವನು
ಮದುವೆ ಆಗುತ್ತೀಯಾ ಅಂತ ಸಹಜವಾಗಿ ಕೇಳಿರ್ತಕ್ಕಂಥ ಒಂದು ಮಾತುಂಟು. ಆದರೆ ಅದನ್ನೇ ತನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿಸಿಕೊಂಡ ಮಹಾದೇವಿ ಬರ್ತಾ ಬರ್ತಾ ತನ್ನ ಬಾಲ್ಯ ಜೀವನವನ್ನು ಕಳೆದು ಯೌವನ ಅವಸ್ಥೆಗೆ ಬರುತ್ತಾಳೆ. ಆವಾಗ ಜೈನ ರಾಜನಾಗಿರ್ತಕ್ಕಂಥ ಕೌಶಿಕ ರಾಜ ಪ್ರತಿ ವರ್ಷದಂತೆಯೇ ತನ್ನ ರಾಜ್ಯದಲ್ಲಿ ಒಂದು ಮೆರವಣಿಗೆಯನ್ನ ಮಾಡಿಕೊಂಡು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಮನೆಯ ಮುಂದೆ ಎಲ್ಲ ಗೆಳತಿಯರೊಂದಿಗೆ ಮಾತನಾಡುತ್ತಾ ಈ ಯೌವನ ವ್ಯವಸ್ಥೆಗೆ ಬಂದಿರತಕ್ಕಂಥ ಅಕ್ಕಮಹಾದೇವಿ ರೂಪವತಿ ಸುಂದರಿ ಬಹಳಷ್ಟು ಚೆಲುವೆಯನ್ನ ಹೊಂದಿರತಕ್ಕಂಥ ಅಕ್ಕಮಹಾದೇವಿ ಗೆಳತಿಯರೊಂದಿಗೆ ಮಾತನಾಡುತ್ತಾ ನಿಂತಿರ್ತಾಳೆ. ಅಷ್ಟಿಗಾಗಿ ಪ್ರತಿ ವರ್ಷ ನಡೆಸ್ತಾರೆ ಏನು ವೈಹಾಳಿ ಅಂತಕ್ಕಂಥ ಒಂದು ಮೆರವಣಿಗೆಯನ್ನ ಮಾಡ್ತಿರ್ತಾರೆ. ತನ್ನ ಪ್ರಜೆಗಳಿಂದ ಕಪ್ಪು ಕಾಣಿಕೆಯನ್ನ ಪಡೆಯುವ ಜೊತೆಗೆ ತನ್ನ ದರ್ಪವನ್ನ ತೋರಿಸ್ತಕ್ಕಂಥ ಒಂದು ಈ ಮೆರವಣಿಗೆಯನ್ನ ಹೊರಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಅಕ್ಕಮಹಾದೇವಿ ತನ್ನ ಗೆಳತಿಯರೊಂದಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರಾಜನ ಒಂದು ಕೆಟ್ಟ ದೃಷ್ಟಿ ಈ ಅಕ್ಕಮಹಾದೇವಿಯವರ ಮೇಲೆ ಬರುತ್ತದೆ. ಅವನ ಕಾಮದ ಪಿತ್ತ ನೆತ್ತಿಗೇರಿದವನಿಗೆ ನಾಚಿಕೆ ಇಲ್ಲ, ಭಯವೂ ಇಲ್ಲ ಎನ್ನುವ ಒಂದು ಗಾದೆ ಮಾತಿನಂತೆ ಆ ರಾಜ ಕಾಮುಕ ದೃಷ್ಟಿಯಿಂದ ಈ ಯೌವನವನ್ನು ತುಂಬಿರ್ತಕ್ಕಂಥ ಮಹಾದೇವಿಯ ಮೇಲೆ ಅವನ ಕೆಟ್ಟ ದೃಷ್ಟಿ ಬೀಳುತ್ತದೆ. ಆವಾಗ ಅವನು ಏನ್ ಹೇಳ್ತಾನೆ, ಒಂದು ದಿನ ತನ್ನ ಆಪ್ತರಾಗಿರ್ತಕ್ಕಂಥ ಮಂತ್ರಿಯನ್ನ ಅವರ ಕುಟುಂಬದ ಸಮೇತವಾಗಿ ಮಹಾದೇವಿಯವರ ಮನೆಗೆ ನಿರ್ಮಲ ಶೆಟ್ಟಿಯವರನ್ನ ಭೇಟಿಯಾಗಿ ಅವರ ಮಗಳನ್ನ ನನಗೆ ವಿವಾಹ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಕಳಿಸಿ ಅವ್ರ ಮನೆಗೆ ಕಳಿಸ್ತಾನೆ. ಆವಾಗ ಆ ಸುದ್ದಿಯನ್ನ ಒಂದು ಏನ್ ಮಾಡ್ತಾನೆ, ಆ ಮಂತ್ರಿ ಅವರ ಮನೆಗೆ ಕರೆದುಕೊಂಡು ಹೋಗಿ ಅವನು ಒಂದು ನಿಯಮದ ಪ್ರಕಾರವಾಗಿ ಹೆಣ್ಣನ್ನು ಕೇಳ್ತಾನೆ. ಆವಾಗ ಗರಸಿಡಿಲು ಬಡದಂತೆ ಆ ಶಿವಭಕ್ತರಾಗಿರ್ತಕ್ಕಂಥ ತಂದೆ ತಾಯಿ ಬಹಳಷ್ಟು ದುಃಖವನ್ನ ಪಡ್ತಾರೆ. ಏನ್ ಮಾಡ್ಬೇಕು, ಯಾಕಂದ್ರೆ ಇವನು ಲಿಂಗವನ್ನ ಧರಿಸೇ ಇಲ್ಲ. ವಚನಗಳ ಅಧ್ಯಯನವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಸಾರವನ್ನು ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನ ಪಟ್ಟಿದ್ದರಿಂದ ನಮ್ಮ ಜೀವನ ಸ್ವಲ್ಪ ಮಟ್ಟಿಗೆ ಆದರೂ ಚೆನ್ನಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸುತ್ತಾ ಇಲ್ಲಿವರೆಗೂ ನಮ್ಮ ಮಾತನಾಡಲು ಅವಕಾಶವನ್ನು ಪಡೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ
ನಿರ್ಮಲ ದೇವ ಮತ್ತು ಸುಮತಿ ಎಂಬ ದಂಪತಿಗಳ ಉದರದಲ್ಲಿ ಅಕ್ಕ ಮಹಾದೇವಿಯು ಜನಿಸಿದವರು. ಬೆಳೆ ಬಸಿಗೆ ಮರುತ್ತೇವೆ ಎಂಬಂತೆ ಲಾಭ ಬೆಟ್ಟದಲ್ಲಿ ಮನೆಗೆ ಬಂದಿದೆಯಾಗೂ ತನ್ನ ಲಾಭ ಕಷ್ಟಗಳ ವಿಮರಿಸದೆ ತೀರದ ಪದಗಳನ್ನು ಮಂಕುತಿಮ್ಮ ಎಂಬ ದೇವಿಕೆಯವರ ಹಾಮಿಕರಂತೆ ಬೀದಿಗೆ ಚಂದ್ರನಂತೆ ಬೆಳೆಯುತ್ತಿದ್ದರು. ಅವಳು ದಿನಾಲು ಪೂಜೆ ಪುರಸ್ಕಾರ ಲಿಂಗದಿಕ್ಕೆ ಚೆನ್ನ ಮಲ್ಲಿಕಾರ್ಜುನ ಕಂಡ ಈ ಸಾವಿರ ಬೇಕಾಗಿಲ್ಲ. ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಎಲ್ಲಿ ನೋಡಿದರೆ ಕೂಡ ಚೆನ್ನ ಮಲ್ಲಿಕಾರ್ಜುನ. ಆಕೆ 12 ವರ್ಷದವರ ವಯಸ್ಸಿಗೆ ಬಂದಿರ್ತಾಳ. ತಂದೆ ಹೇಳ್ತಾರ, ನೋಡವ ಮಗಳ ವಯಸ್ಸಿಗೆ ಬಂದು ಜನರಿಂದ ಮಾತಾಡ್ಕೊಂಡು ಬರ್ತಾರ, ಅದಕ್ಕೆ ನೀ ಮದುವೆ ಮಾಡ್ಕೋ, ಗಂಡನ ಮನೆಗೆ ಹೋಗು. ಅವಾಗ ಮಾಡಕ್ಕೆ ಮಾತು ಹೇಳ್ತಾಳ, ಬೆಟ್ಟದ ಮೇಲನ್ನು ಮದುವೆ ಮಾಡಿ ಸತ್ಯಗಳನ್ನು ಮದುವೆ ಮಾಡಿ ಶಬ್ದಕ್ಕೆ ಕಾಣಿಸಿರ್ತಾವ. ಸಮುದ್ರದ ಬಂಡೆಯನ್ನು ಮದುವೆ ಮಾಡಿ ರಕ್ತಗಳಿರ್ತಾವ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿಗಳಿಗೆ ಮನದಲ್ಲಿ ಕೋಪವದ್ದಾಡದೆ ಸಮಾಧಾನ ಇರಬೇಕು. ನೋಡಲಿಕ್ಕೆ 12 ವರ್ಷದ ತಾಯಿ ತಂದೆ ಪ್ರತಿ ಮಾತು ಹೇಳ್ತಾಳ. ನೋಡಿ ಜಗತ್ತಿನೊಳಗೆ ಹೇಗಿದ್ರು ಮಾತು ಮಾತಾಡ್ತಾರ. ಈಗ ನಮ್ಮೆಲ್ಲ ತಪ್ಪಿಸಿದ್ರು ನಮ್ಮ ಸಮಾಜ. ಅವಾಗ 12 ವರ್ಷದ ಅಕ್ಕ ಮಾಡಿ ಹೇಳ್ತಾಳ, ಚೆನ್ನಮಲ್ಲಿಕಾರ್ಜುನ ಕಂಡ ಈ ಸಾಮರ್ಥ್ಯ ಗಂಡು ಬೇಕಾಗಿಲ್ಲ, ಈ ಚೆನ್ನಮಲ್ಲಿಕಾರ್ಜುನ ಕಂಡ ಅಂತ ಹೇಳ್ತಾಳ. ಅವಾಗ ಆ ಊರಲ್ಲಿ ರಾಜ ಕೌಶಿಕ ಮಹಾರಾಜ ಅವರ ಪ್ರತಿ ವರ್ಷದ ಮೆರವಣಿಗೆ ರಾಜರು ಮಹಾರಾಜರು. ಅವ ಕ್ಷತ್ರಿಯ ವಂಶದವರು ಕೌಶಿಕ ಮಹಾರಾಜ ಕ್ಷತ್ರಿಯ. ಯಾವಾಗ ಈ ಗೆಳತಿಯರಲ್ಲಿರುವಂತ ಆ ಅಕ್ಕಮಾದೇವಿಯನ್ನು ನೋಡಿ ಆ ಕೌಶಿಕನ ಮನಸ್ಸ ಆಕೆಗೆ ಮ್ಯಾಲಾಗಿರುತ್ತದೆ. ಅವಾಗ ಅವ ದರ್ಬಾರ್ ಹೋಗಿ ತನ್ನ ರಾಜಸೇವಕರನ್ನ ಆ ಅಕ್ಕ ಮಹಾದೇವಿ ಮನೆ ಕಳಿಸಿ ಆಕೆಯ ಹಿರಿಯರ ತಗೊಂಡನ್ನ ಮದುವೆ ಆಗ್ತದೆ ಅಂತ ಹೇಳ್ತಾರೆ. ಅವಾಗ ಅವರು ರಾಜಪುತ್ರ ಬರ್ತಾರ, ನೋಡವ ನಿನ್ನ ಮಗನಿಗೆ ತಾಯಿ ತಂದಿಗೆ ಹೇಳ್ತಾರ, ನಿನ್ನ ಮಗಳು ಮಹಾದೇವಿ ರಾಜ ಮಾಡ್ಕೋತಾನಂತ, ಅದಕ್ಕ ಆಕೆಗೆ ನೀವು ಮದುವೆ ಮಾಡಿ ಕೊಡ್ರಿ. ಅವ ರಾಜ ಅದನ್ನ ಇದಕ್ಕೆಲ್ಲ ಬಹಳ ತೊಂದರೆ ಮಾಡ್ತಾನ. ಅವಾಗ ಅವ್ರ ಮಗಳಿಗೆ ಸೇವಕರ ನಮ್ಮ ತಂಗಿ ರಾಜ ಮದುವೆ ಮಾಡ್ಕೋ ಮತ್ತು ನಮ್ಮ ಮನೆ ಮಾಡ್ತಾರ. ಅವಾಗ ಹೇಳ್ತಾವಕ್ಕೆ ಈಗ ಸಾವಿರ ರಾಜ ಬೇಕಾಗಿಲ್ಲ, ಪ್ರಧಾನಿ ಬೇಕಾಗಿಲ್ಲ, ಈ ಸಾವಿರ ಗಂಡ ನನ್ನ ಗಂಡ ಬೇಕಾಗಿಲ್ಲ, ಚೆನ್ನಮಲ್ಲಿಕಾರ್ಜುನನ ಗಂಡ ಚೆನ್ನಮಲ್ಲಿಕಾರ್ಜುನನ ಗಂಡ ಅಂತ ಹೇಳ್ತಾವಕ್ಕೆ. ಅವಾಗ ರಾಜ ಹೇಳ್ತಾಳ, ನೋಡುವ ರಾಜ ನನ್ನ ಮದುವೆ ಮಾಡ್ಕೋಬೇಕಾಗಲ್ಲ, ನನ್ನ ಕಂಡೀಷನ್ಸ್ ಅದಾವ. ಏನದಾವ? ಈ ಬೇಕಾದ ಮಾಡ್ಕೋಬೇಕು, ಈ ದಿನ ಪೂಜೆ ಮಾಡಬೇಕು, ನಾ ಹೆಸರು ಹೇಳ್ತಾರೆ ಮಾತ್ರ ನಿನಗೆ ಸಂಸಾರ ಮಾಡಕ್ಕೆ ಎಲ್ಲ ಆಗ್ತದೆ. ಆವಾಗ ಜಬರಿ ಅವ ರಾಜ ಇರ್ತಾನ, ಆಕಿ ಜಬರಿ ಮದುವೆ ಮಾಡ್ಕೋತಾನ, ಗುಂಡಾಗಟ್ಟಿ ಮಾಡಿ ಮದುವೆ ಮಾಡ್ಕೋತಾನ. ಅವಾಗ ಮಹಾಶಿಕ್ಷಣ ಅಕ್ಕ ಮಾದೇವಿಗ ಅವ